ಓಂ ಶ್ರೀ ಗುರುಭ್ಯೋ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರ್ನಿರ್ಮಿಲಿತಂ ಏನ್ ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಅಜ್ಞಾನದ ಕತ್ತಲಿನಿಂದ ಕುರುಡಾಗಿದ್ದವನ ಕಣ್ಣನ್ನು ಜ್ಞಾನವೆಂಬ ದೀಪದಿಂದ ತೆರೆಸಿದ ಗುರುವಿಗೆ ನನ್ನ ಪ್ರಣಾಮಗಳು ಅಂತ ಅರ್ಥ. ಗುರುವಂದನೆ ಕಾರ್ಯಕ್ರಮದ ಮಹತ್ವ ಏನು? ಸ್ನೇಹ ಸಮ್ಮಿಲನ ಗುರುವಂದನೆ ಅಂತ ಮಾಡ್ತೀವಿ. ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಗುರುವಿಗೆ ತುಂಬ ಮಹತ್ವದ ಸ್ಥಾನ ಇದೆ. ತಂದೆ ತಾಯಿಗಳು ಜನ್ಮ ನೀಡ್ತಾರೆ, ಬಟ್ ಅದರಲ್ಲಿ ನಮಗೆ ಯಾವುದೇ ರೀತಿ ಅಂತಂದ್ರೆ ಜ್ಞಾನ ಇರೋದಿಲ್ಲ. ಒಂದು ಮಾಂಸದ ಮುದ್ದೆ ಆಗಿರ್ತೀವಿ ನಾವು. ಗುರು ಅದನ್ನು ನಮ್ಮ ಒಂದು ಕಾಡುಗಲ್ಲಿನಿಂದ ಇರುವಂಥ ಒಂದು ರೂಪವನ್ನು ತಿದ್ದಿ ಒಂದು ಸುಂದರ ಶಿಲ್ಪವನ್ನು ಮಾಡುವ ಕೆಲಸ ಗುರುವಿನದು. ಅದಕ್ಕೆ ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅಂತ ಹೇಳಿದರು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಂಸ್ಕಾರ ಮತ್ತು ಸಂಪ್ರದಾಯ ಎರಡರಲ್ಲಿ ಗುರುವಿಗೆ ಅತ್ಯಂತ ವಿಶಿಷ್ಟವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಈಗ ಲಾಸ್ಟ್ ಟೈಮ್ ಪ್ರಧಾನಮಂತ್ರಿಯವರು ಮೋದಿಜಿಯವರು ಕೂಡ ತಮ್ಮ ಮನ್ ಕಿ ಬಾತ್ ಅಂತ ಮಾಡ್ತಾ ಇರ್ತಾರೆ. ಆ ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡಿದ್ರು ಏನಂತಂದ್ರೆ, ದೇಶದ ಬದಲಾವಣೆ ಏನಾದರೂ ಆಗ್ಬೇಕಿದ್ರೆ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ ಅಂತೇಳಿ ಹೇಳಿದರು ಪ್ರಧಾನಮಂತ್ರಿಯವರು. ಅಂತ ಒಂದು ಉನ್ನತ ಸ್ಥಾನವನ್ನು ನಮ್ಮ ಶಿಕ್ಷಕರಿಗೆ ಗುರುಗಳಿಗೆ ಕೊಟ್ಟಿದ್ದಾರೆ. ಈಗ ಪ್ರಧಾನಮಂತ್ರಿಯವರು ಹೇಳಿದ್ರು, ಪ್ರಧಾನಮಂತ್ರಿಯವರ ಸ್ಥಾನ ಅವ್ರು ಮಾಜಿ ಆಗ್ತಾರೆ, ಇನ್ನೊಂದು 5 ವರ್ಷಕ್ಕೆ ಆಗ್ಬಹುದು, ಇಲ್ಲ 10 ವರ್ಷಕ್ಕೆ ಆಗ್ಬಹುದು. PM ಇದ್ದವರು ಮಾಜಿ ಆಗ್ಬೋದು, CM ಇದ್ದವರು ಮಾಜಿ ಆಗ್ಬೋದು, MLA ಇದ್ದವರು ಮಾಜಿ ಆಗ್ತಾರೆ, MP ಆದವರು ಮಾಜಿ ಆಗ್ತಾರೆ. ಬಟ್ ನಮ್ಮ ಗುರುಗಳು ಯಾವತ್ತೂ ಮಾಜಿ ಆಗಲ್ಲ, ಅವರು ಯಾವಾಗಲೂ ಗುರುಗಳಾಗಿ ಇರ್ತಾರೆ. ಅದಕ್ಕಾಗಿ ಇಂಥ ಒಂದು ಅದ್ಭುತವಾದಂಥ ಒಂದು ಪರಿಕಲ್ಪನೆ ಇದು ಇಂದು ನಿನ್ನೆದಲ್ಲ. ಇದು ನಮ್ಮ ವೇದ ಉಪನಿಷತ್ತುಗಳ ಕಾಲದಿಂದಲೇ ನಡೆದು ಬಂದದ್ದು. ಏನಂತಂದ್ರೆ ಗುರುವಿಗೆ ಮಹತ್ವದ ಸ್ಥಾನ ಆ ಕಾಲದಿಂದಲೇ ಇತ್ತು ನಮ್ಮಲ್ಲಿ ಭಾರತ ಆವಾಗ ವಿಶ್ವಗುರು ಆಗಿತ್ತು. ಪ್ರತಿಯೊಬ್ಬರು ಬೇರೆ ಬೇರೆ ದೇಶದಿಂದ ಬಂದು, ಈಗ ಸುಮಾರು ಒಂದು 2000-3000 ವರ್ಷಗಳ ಹಿಂದೆ ಹೋದ್ರೆ ಯುರೋಪ್ ಮತ್ತು ಅಮೆರಿಕದಲ್ಲಿ ಕಾಡು ಜನಾಂಗ, ಕಾಡಿನಲ್ಲಿ ಜನ ಇರ್ತಿದ್ರು, ನಾಗರಿಕತೆ ಬೆಳೆದಿರ್ಲಿಲ್ಲ. ಬಟ್ ನಮ್ಮಲ್ಲಿ ಏನಂತಂದ್ರೆ ಸುಮಾರು 5000 ವರ್ಷಗಳ ಹಿಂದೆ ಕೂಡ ನಾವು ಸುಂದರವಾದ ನಗರಗಳನ್ನು ನೋಡ್ತಾ ಇದ್ವಿ, ಅರಮನೆಗಳನ್ನು, ರಾಜರ ಕಥೆಗಳನ್ನು ಓದ್ತಾ ಇದ್ದೀವಿ. ಹರಪ್ಪ ಮತ್ತು ಮೊಹೆಂಜೋದರೋ ಅದು ನಮ್ಮದೊಂದು ಉದಾಹರಣೆ. ಇತಿಹಾಸದಲ್ಲಿ ನಾವೆಲ್ಲ ಕಲ್ತಿದ್ದೀವಿ. ಈಗ ನೆನಪು ಕೆಲವೊಂದು ಹೋಗಿರಬಹುದು, ಬಟ್ ನೆನಪು ಮಾಡ್ಕೊಳ್ಳೋಣ, ಅದು ಯಾವುದು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ವೇದ ಉಪನಿಷತ್ತು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇವೆಲ್ಲ ಕೂಡ ಒಂದು ಭದ್ರ ಬುನಾದಿ ನಮ್ಮ ಒಂದು ಭಾರತೀಯ ಸಂಸ್ಕೃತಿಗೆ. ಆ ಭದ್ರ ಬುನಾದಿಗೆ ಇಟ್ಟಿದ್ದು ಯಾವುದು ಅಂತಂದ್ರೆ ಒಂದು ಗುರು ಶಿಷ್ಯ ಪರಂಪರೆ. ಆಗ ಗುರುಕುಲಗಳಿದ್ದು, ನಮ್ಮ ಭಾರತ ದೇಶ ತುಂಬಾ ಗುರುಕುಲಗಳಿದ್ದವು. ಈಗ ಗುರುವಿನ ಮಹತ್ವ ಬರೀ ಜನರಿಗೆ ಮಾತ್ರ ಇಲ್ಲ, ದೇವತೆಗಳಿಗೂ ಕೂಡ ಇತ್ತು. ದೇವತೆಗಳ ಗುರು ಬೃಹಸ್ಪತಿ ಅಂತ ಹೇಳಿದ್ರು. ಅವ್ರು ಏನೇ ದೇವತೆಗಳ ಕೆಲಸ ಮಾಡ್ಬೇಕಂತಂದ್ರು ಬೃಹಸ್ಪತಿಗಳ ಒಂದು ಸಲಹೆ ಸೂಚನೆಗಳನ್ನು ತಗೊಂಡ್ ಮಾಡ್ತಿದ್ರು. ಬರೀ ದೇವತೆಗಳಿಗಿದ್ರು ಅಂತೇಳಿ ಮಾತ್ರ ತಿಳ್ಕೊಳ್ಳೋದು ಬೇಡ, ರಾಕ್ಷಸರಿಗೂ ಕೂಡ ಗುರು ಇದ್ರು. ಅವ್ರ ಗುರು ಯಾರು ಅಂತಂದ್ರೆ ಶುಕ್ರಾಚಾರ್ಯರು. ಒಂದು ಕೆಟ್ಟ ಕೆಲಸ ಮಾಡ್ಬೇಕಾದ್ರೂ ಕೂಡ ಗುರು ಬೇಕು ಅಂತ. ಅದಕ್ಕಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಒಂದು ಶ್ರೇಷ್ಠವಾದ ಸ್ಥಾನಮಾನವನ್ನು ಕೊಟ್ಟು, ಈ ಒಂದು ನಮ್ಮ ಸುಮಾರು 5000-6000 ವರ್ಷಗಳ ಹಿಂದೆ ಏನ್ ರಾಮಾಯಣ ಅಂತ ಹೇಳಿ ನಡೀತು. ಭಾರತೀಯರಲ್ಲಿ ಏನಂತಂದ್ರೆ ನಮ್ದೊಂದು ಪರಿಕಲ್ಪನೆ ಇದೆ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅಂತೇಳಿ. ಶ್ರೀರಾಮನಿಗೆ ಕೂಡ ಗುರು ಇದ್ರು. ಯಾರು ಗುರುಪ್ಪ ಅಂತಂದ್ರೆ ಅವರಿಗೆ ವಶಿಷ್ಠ ಗುರು ಅಂತೇಳಿ. ಅದಾದ ನಂತರ ಯಾರು ಬರ್ತಾರೆ? ಮಹಾಭಾರತ ಬರುತ್ತದೆ, ಶ್ರೀಕೃಷ್ಣ ಬರ್ತಾನೆ. ಹಾ ಸರ್, ಅಂದ್ರೆ ನಾನು ನೆಕ್ಸ್ಟ್ ಮಹಾಭಾರತದಲ್ಲಿ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದೆ ಸರ್. ಶ್ರೀಕೃಷ್ಣನಿಗೆ ಸಾಂದೀಪಿನಿ ಗುರುಗಳು ಅಂತಂದ್ರೆ ಪ್ರತಿಯೊಬ್ಬ ಶ್ರೇಷ್ಠ ವ್ಯಕ್ತಿಗಳ ಹಿಂದೆ ಒಬ್ರು ಗುರು ಇದ್ದಾರೆ ಅಂತೇಳಿ ನಂದೊಂದು ಉಲ್ಲೇಖ. ಈ ಮಾತಿನ ಅರ್ಥ ನಾನು ಹೇಳ್ತಾ ಇರೋದು, ಈ ಮಹಾಭಾರತ ರಾಮಾಯಣ ಕಾಲದಲ್ಲಿ ಕೂಡ ಗುರುಗಳಿದ್ರು. ಅದಾದ ನಂತರ ಏನ್ ನಮ್ಮ ಇಲ್ಲಿ ಹಿಸ್ಟ್ರಿಯಲ್ಲಿ ಕೂಡ ನಾವು ಓದ್ತೀವಿ ಏನಂತಂದ್ರೆ ಶಿವಾಜಿ ಮಹಾರಾಜರಿಗೆ ಮೊದಲ ಗುರು ಯಾರು ಅಂತಂದ್ರೆ ಅವ್ರ ತಾಯಿ ಜಿಜಾಮಾತೆನೇ ಗುರು. ಆ ನಂತರ ಏನಂತಂದ್ರೆ ಸಮರ್ಥ ರಾಮದಾಸರು ಅಂತ ಹೇಳಿ ಬರ್ತಾರೆ. ಅವರೆಲ್ಲ ಏನಂತಂದ್ರೆ ಒಂದು ಉತ್ತಮ ಮಾರ್ಗದರ್ಶನ ಹಾಕಿಕೊಟ್ಟಿದ್ದಕ್ಕೆ ಶಿವಾಜಿ ಮಹಾರಾಜರಿಗೆ ಅಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಹಕ್ಕಬುಕ್ಕರ ಗುರು ವಿದ್ಯಾರಣ್ಯರವರ ಒಂದು ಮಾರ್ಗದರ್ಶನ ಕೊಟ್ಟಿದ್ದಕ್ಕೆ ಒಂದು ವಿಜಯನಗರ ಸಾಮ್ರಾಜ್ಯವರು ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅಷ್ಟೇ ಯಾಕೆ ಕೌಟಿಲ್ಯ, ಚಾಣಕ್ಯ ಅಂತ ಹೇಳಿ ಹೇಳ್ತೀವಿ ನಾವು. ಇವತ್ತಿಂದ ಒಂದು ಕೌಟಿಲ್ಯ ನೀತಿ, ಚಾಣಕ್ಯ ನೀತಿ ಓದ್ಬಿಟ್ರ, ನಮ್ಮ ಪೊಲಿಟಿಷಿಯನ್ಸ್ ಎಲ್ಲ ಓದ್ಬಿಟ್ರ ನಮ್ಮ ಭಾರತ ಮತ್ತೆ ವಿಶ್ವಗುರು ಆಗೋದ್ರಲ್ಲಿ ಯಾವುದೇ ಸಂದೇಹ ಕೂಡ ಇಲ್ಲ. ಅಷ್ಟೊಂದು ಅದ್ಭುತವಾಗಿ ಕೌಟಿಲ್ಯ ಚಾಣಕ್ಯ ನೀತಿಯನ್ನು ಬರೆದ್ರು. ಚಂದ್ರಗುಪ್ತ ಅನ್ನೋದೊಂದು ಸಾಮಾನ್ಯ ಹುಡುಗನನ್ನ ಅವನಲ್ಲಿ ಏನ್ ಎಬಿಲಿಟಿ ಅಂತೇಳಿ ತಿಳ್ಕೊಂಡು
ಅವನನ್ನ ಒಂದು ದೊಡ್ಡ ಸಾಮ್ರಾಜ್ಯ ಮಾಡಿದ್ರು. ಆ ಕಾಲದಲ್ಲಿ ಹೇಳ್ಬೇಕಂತಂದ್ರೆ ಬರೀ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಅತ್ಯಂತ ಬಲಿಷ್ಠ ಮತ್ತು ದೊಡ್ಡದಾದ ಸಾಮ್ರಾಜ್ಯ ನಮ್ಮದು ಮೌರ್ಯ ಸಾಮ್ರಾಜ್ಯ ಇತ್ತು ಅಂತೇಳಿ ನಾವು ಹೇಳ್ಬೋದು. ಚಂದ್ರಗುಪ್ತ ಮೌರ್ಯ ಅವರಿದ್ರು. ಅದರ ಜೊತೆಗೆ ಏನಂತಂದ್ರ ಈ ಸ್ಪಿರಿಚುವಲ್ ಆಧ್ಯಾತ್ಮಿಕ ಗುರುಗಳು ಬಂದು ಹೋದ್ರು. ಎಷ್ಟೋ ಜನ ಆಧ್ಯಾತ್ಮಿಕ ಗುರುಗಳಲ್ಲಿ ಸಾಯಿಬಾಬಾ ಅವರು ಬರ್ತಾರೆ, ಶಂಕರಾಚಾರ್ಯ ಅವರು ಬರ್ತಾರೆ. ಅಂದ್ರೆ ಗುರುವಿನ ಮಹತ್ವ. ಈ ರಾಮಕೃಷ್ಣ ಪರಮಹಂಸರು ಕಾಳಿ ಮಾತೆ ಜೊತೆ ಸಂವಾದ ಮಾಡ್ತಾ ಇದ್ರು ಅಂತೇಳಿ ನಾವೆಲ್ಲ ಓದ್ತಾ ಇದ್ದೀವಿ. ರಾಮಕೃಷ್ಣ ಗುರುಗಳು ಅವರ ಶಿಷ್ಯ ಯಾರು ಅಂತಂದ್ರ ಸ್ವಾಮಿ ವಿವೇಕಾನಂದ ಅವರು. ಇಡೀ ವಿಶ್ವಕ್ಕೆ ಭಾರತ ಅಂದ್ರೆ ಏನು, ಹಿಂದೂ ಧರ್ಮದ ಮಹತ್ವ ಏನು ಅಂತೇಳಿ ತಿಳಿಸ್ಕೊಟ್ಟಿದ್ದು ಸ್ವಾಮಿ ವಿವೇಕಾನಂದರವರು. ವೀರ ಸನ್ಯಾಸಿ. ಅವ್ರ ಹಿಂದೆ ಯಾರಿದ್ರು ಅಂತಂದ್ರೆ ಶ್ರೀ ರಾಮಕೃಷ್ಣ ಪರಮಹಂಸ ಅನ್ನೋ ಗುರುಗಳಿದ್ರು. ಇಂಥ ಒಂದು ಪುಣ್ಯ ಭೂಮಿ ನಮ್ಮ ಭಾರತ. ಗುರು ಶಿಷ್ಯ ಪರಂಪರೆ ಇದ್ದಿದ್ದಕ್ಕೆ ಇಷ್ಟೊಂದು ಪುಣ್ಯ ಭೂಮಿ ವಿಶ್ವ ಗುರುವಾಗಿ ಆವಾಗಿತ್ತು. ಯಾವಾಗ ಆಕ್ರಮಣಕಾರರು ಭಾರತದ ಮೇಲೆ ಬಂದ್ರು, ಮೊಘಲರ ಆಕ್ರಮಣ ಶುರು ಆಯ್ತು. ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಬ್ರಿಟಿಷರು ಬಂದ್ರು. ಆಕ್ರಮಣ ಮಾಡಿ ಭಾರತದಲ್ಲಿ ಏನ್ ಮಾಡಿದ್ರು, ನಿಧಾನವಾಗಿ ಗುರು ಶಿಷ್ಯ ಪರಂಪರೆಯನ್ನು ಅವರು ಗುರು ಶಿಷ್ಯರ ಸಂಬಂಧಕ್ಕೆ ಒಂದು ಏಟು ಕೊಟ್ರು. ಲಾರ್ಡ್ ಮೆಕಾಲೆ ಅಂತೇಳಿ ಮೆಕಾಲೆ ಎಜುಕೇಶನ್ ಸಿಸ್ಟಮ್ ತಗೊಂಡು ಬಂದ್ರು. ಗುರುಕುಲ ಪದ್ಧತಿ ನಿಧಾನಕ್ಕೆ ಕಣ್ಮರೆ ಆಗ್ತಾ ಹೋಯ್ತು. ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಬಂತು. ಅವ್ರಿಗೆ ಯಾರು ಬೇಕಾಗಿದ್ರು ಅಂತಂದ್ರೆ ಕಾರ್ಕೊಂಡ್ರು ಬೇಕಾಗಿದ್ರು, ಅವ್ರ ಕೈಯಲ್ಲಿ ಕೆಲಸ ಮಾಡೋರು ಬೇಕಾಗಿದ್ರು. ಅವರಿಗೆ ರಿಲೇಟೆಡ್ ಆಗುವಂತ ಶಿಕ್ಷಣ ಪದ್ಧತಿಯನ್ನು ನಿಧಾನವಾಗಿ ಜಾರಿಗೆ ತಂದ್ರು. ಗುರುಕುಲಗಳು ನಿಧಾನವಾಗಿ ಕಡಿಮೆ ಆಗ್ತಾ ಹೋಯ್ತು. ಒಂದು ಲೆಕ್ಕಾಚಾರದ ಪ್ರಕಾರ ಸ್ವಾತಂತ್ರ್ಯ ಬಂದ ನಂತರ ಕೂಡ ಸುಮಾರು 10,000ಕ್ಕಿಂತ ಜಾಸ್ತಿ ನಮ್ಮಲ್ಲಿ ಗುರುಕುಲ ಇತ್ತು ಅಂತ ಹೇಳಿ ಹೇಳ್ತಾರ. ಬಟ್ ಇವಾಗ ಸದ್ಯಕ್ಕೆ ಬೆರಳೆಣಿಕೆಯಷ್ಟು ಮಾತ್ರ ಗುರುಕುಲ ಇರಬಹುದು. ಆದ್ರೆ ಗುರುಕುಲಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಯೂನಿವರ್ಸಿಟಿಗಳ ಸಂಖ್ಯೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಆ ಒಂದು ಶಿಕ್ಷಣ ಪದ್ಧತಿ ನಮ್ಮಲ್ಲಿ ಬಂದಿದ್ದೇ ಆದಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ನಾವು ಗುರುವಿಗೆ ಒಂದು ಮಹತ್ವದ ಸ್ಥಾನವನ್ನು ಕೊಟ್ಟು ಗುರುವಿನ ಉಪದೇಶದಲ್ಲಿ ನಾವು ಮುಂದುವರೆದಿದ್ದೇ ಆದಲ್ಲಿ ಮತ್ತೆ ಭಾರತ ವಿಶ್ವಗುರು ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಈಗಲೂ ಕೂಡ ನಾವು ಮಾಡ್ತೀವಿ, ಏನ್ ಮಾಡ್ತೀವಿ, ಟೀಚರ್ಸ್ ಡೇ ಅಂತ ಹೇಳಿ ಮಾಡ್ತೀವಿ. ಸೆಪ್ಟೆಂಬರ್ 5 ಪ್ರತಿ ವರ್ಷ ಟೀಚರ್ಸ್ ಡೇ ಅಂತ ಮಾಡ್ತೀವಿ. ಈ ಟೀಚರ್ಸ್ ಡೇ ನಮ್ಮಲ್ಲಿ ಭಾರತದಲ್ಲಿ ಇರ್ಲಿಲ್ವಾ ಅಂತ? ಭಾರತದಲ್ಲಿ ಇತ್ತು. ಯಾವಾಗಿತ್ತು ಅಂತಂದ್ರೆ ಆವಾಗ್ಲಿಂದಾನೆ ನಾವು ಗುರು ಪೂರ್ಣಿಮೆ ಅಂತ ಹೇಳಿ ಮಾಡ್ತೀವಿ. ಗುರು ಪೂರ್ಣಿಮೆಗೆ ಇನ್ನೊಂದು ಹೆಸರು ವ್ಯಾಸ ಪೂರ್ಣಿಮೆ ಅಂತ ಕರಿತೀವಿ. ಗುರು ಪೂರ್ಣಿಮೆ ವಿಶೇಷ ಏನು ಅಂತಂದ್ರೆ ವೇದಗಳನ್ನು ಸಂಸ್ಕರಿಸಿ 4 ಭಾಗಗಳನ್ನಾಗಿ ವಿಂಗಡಿಸಿ ಮತ್ತೆ ಮಹಾಭಾರತವನ್ನು ರಚಿಸಿರ್ತಕ್ಕಂತಹ ಶ್ರೀ ವೇದವ್ಯಾಸರವರು ಹುಟ್ಟಿದ ದಿನ ಅವತ್ತು ವ್ಯಾಸ ಪೂರ್ಣಿಮೆ ಅಂತ ಹೇಳ್ತೀವಿ, ಮತ್ತೆ ಗುರು ಪೂರ್ಣಿಮೆ ಅಂತಾನು ಕರಿತೀವಿ. ಇನ್ನೊಂದು ವಿಶೇಷ ಏನು ಅಂತಂದ್ರೆ ಗೌತಮ ಬುದ್ಧರು ಉತ್ತರ ಪ್ರದೇಶದ ಸಾರನಾಥದಲ್ಲಿ ಪ್ರಪ್ರಥಮವಾಗಿ ಧರ್ಮೋಪದೇಶವನ್ನು ಮಾಡಿದಂತ ದಿನ ಗುರು ಪೂರ್ಣಿಮೆ. ಇದು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಶುಕ್ಲ ಮಾಸದ ಹುಣ್ಣಿಮೆಯ ದಿನದಂದು ಬರ್ತದೆ. ಇದು ಹಿಂದೂ ಸಂಸ್ಕೃತಿಯ ಪ್ರಕಾರ ತಿಥಿ ಪ್ರಕಾರ ಈ ದಿನ ಬರ್ತದೆ ಗುರು ಪೂರ್ಣಿಮೆ ಬಂದು. ಆ ದಿನ ಏನಂತಂದ್ರೆ ನಾವು ಗುರುವಿಗೆ ಸನ್ಮಾನ ಮಾಡಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಿ ನಮ್ಮನ್ನು ಹರಸಿ ಅಂತೇಳಿ ನಾವೆಲ್ಲ ಕೇಳ್ಕೊಳ್ತಾ ಇರ್ತೀವಿ. ಇದು ಗುರುವಿಗೆ ಇರ್ತಕ್ಕಂಥ ದೇವ್ರ ಒಂದ್ಸಲ ಏನ್ ಮಾಡ್ತಾನಂತ ಭೂಮಿಗೆ ಬರ್ತಾನ. ಭೂಮಿಗೆ ಬಂದು ಒಂದು ತೋಟದ ಮಗ್ಲು ಹೋಗ್ತಾನ. ತೋಟದಲ್ಲಿ ಗುಲಾಬಿ ಗಿಡ ಇರ್ತಾವ. ಒಂದು ಗುಲಾಬಿ ಹೋಗಿ ಕೇಳ್ತಾನ, ನೀನ್ ಏನ್ ಆಗ್ಬೇಕಂತ ಮಾಡಿ, ನಾನ್ ದೇವ್ರದೀನಿ, ನಿನ್ ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂತ ಮಾಡಿ ಅಂತ ಕೇಳ್ತಾನ. ಗುಲಾಬಿ ಹೋಗಿ ಕೇಳ್ತಾನ, ನೀನು ನನ್ನ ಕೊರಳಲ್ಲಿ ಮಾಲೆ ಆದ್ರ ನಿನಗ್ ಸಂತೋಷ ಐತೇನೋ ಅಂತೇಳಿ. ಗುಲಾಬಿ ಹೂ ಹೇಳ್ತೈತಿ, ನನಗ್ ಸಂತೋಷ ಇಲ್ಲ ಅಂತೇಳಿ. ಮತ್ತೆ ಏನಾಗ್ಬೇಕು, ನೀ ಒಬ್ಬ ದೊಡ್ಡ ವ್ಯಕ್ತಿ ಪೊಲಿಟಿಷಿಯನ್ ಕೊರಳಿಗೆ ಮಾಲೆ ಮಾಡಿ ಹಾಕಿದ್ರೆ ನಿನ್ಗೆ ಸಂತೋಷ ಆಗ್ತೈತೇನೋ ಅಂತ ಹೇಳಿ ಕೇಳ್ತಾನ. ಆವಾಗ್ಲೂ ಕೂಡ ಇಲ್ಲ ಅಂತ ಹೇಳ್ತಾನೆ. ನಿಮ್ಗೆ ದೊಡ್ಡದೊಂದು ಶೋರೂಮ್ ಒಳಗಿಟ್ರೆ ಸಂತೋಷ ಆಗ್ತೈತೇನೋ ಅಂತ ಕೇಳ್ತದ. ಅವಾಗ್ಲೂ ಕೂಡ ಗುಲಾಬಿ ಹೂವು ಇಲ್ಲ ಅಂತ ಹೇಳ್ತದ. ಮತ್ತೆ ಏನಾಗ್ಬೇಕು, ನಿನ್ನ ಆಸೆ ಏನೈತಿ ಅಂತ ಕೇಳ್ತದ. ನನ್ನ ಜನ್ಮ ಸಾರ್ಥಕ ಆಗ್ಬೇಕು ಅಂತಂದ್ರ ನಾನು 3 ಜನರಲ್ಲಿ ಯಾರಾದ್ರೂ ಒಬ್ಬರ ಕೊರಳಿಗೆ ಮಾಲೆ ಆದ್ರೆ ನನ್ನ ಜನ್ಮ ಸಾರ್ಥಕ ಆಗ್ತೈತಿ. ಅದೇನಂತಂದ್ರ ಈ ದೇಶವನ್ನು ಕಾಯುವಂತ ಯೋಧನ ಕೊರಳಿಗೆ ನಾನು ಮಾಲೆ ಆಗ್ಬೇಕು. ಎರಡನೇದಾಗಿ ಈ ದೇಶಕ್ಕೆ ನಮ್ಮೆಲ್ಲರಿಗೂ ಅನ್ನದಾತನಾಗಿರುವ ರೈತನ ಕೊರಳಿಗೆ ಮಾಲೆ ಆಗ್ಬೇಕು. ಮೂರನೇದಾಗಿ ನಮ್ಮ ಎಲ್ಲರನ್ನು ಸತ್ಪ್ರಜೆಗಳನ್ನಾಗಿ ಒಂದು ತೀಡಿ ಒಂದು ದೇಶಕ್ಕೆ ಅತ್ಯುತ್ತಮ ನಾಗರಿಕರನ್ನಾಗಿ ರೂಪಿಸುವ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತ ಶಿಕ್ಷಕರ ಕೊರಳಿಗೆ ಮಾಲೆ ಆದ್ರ ನನ್ನ ಜನ್ಮ ಸಾರ್ಥಕ ಆಗ್ತೈತಿ ಅಂತೇಳಿ ಈ ಒಂದು ಹೂ ಹೇಳ್ತೈತಿ ಅಂತ. ಅದಕ್ಕೆ ಅಷ್ಟೊಂದು ಮಹತ್ವ ನಮ್ಮಲ್ಲಿ ಶಿಕ್ಷಕರಿಗೆ ಅಷ್ಟೊಂದು ಮಹತ್ವ ಐತಿ. ನಾವೀಗ ಸುದೀರ್ಘವಾಗಿ 23 ವರ್ಷಗಳ ನಂತರ ನಾವು ಸೇರ್ತಾ ಇದ್ದೀವಿ, ಶಿಕ್ಷಕರನ್ನ ನೆನೆಸ್ಕೊಳ್ತಾ ಇದ್ದೀವಿ.
ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ ಹೇಳ್ತಾರೆ. ತಡವಾಗಿ ಆದ್ರೂ ಕೂಡ ತೊಂದರೆ ಇಲ್ಲ. ಈ ಒಂದು ಪರಿಕಲ್ಪನೆ ನಾವು ಏನಂತಂದ್ರ ನಮ್ಮ ಸರ್ಸ್ಗೆಲ್ಲ ಕರೆಸ್ಬೇಕು, ನಾವು ವಿದ್ಯಾರ್ಥಿಗಳೆಲ್ಲ ನಮ್ಮ ಸ್ನೇಹಿತರೆಲ್ಲ ಒಂದೇ ಕಡೆ ಸೇರ್ಬೇಕು ಅಂತೇಳಿ ಇದು ನಾವೇನು ತುಂಬಾ ದಿನದಿಂದ ಏನ್ ಪ್ಲಾನ್ ಮಾಡಿದ್ದಲ್ಲ, ಸಡನ್ ಆಗಿ ಅಂದ್ರೆ ಒಂದೂವರೆ ತಿಂಗಳ ಹಿಂದೆ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ವಿ. ಅದಕ್ಕೆ ಗ್ರೂಪ್ ಕ್ರಿಯೇಟ್ ಮಾಡಿದ್ದು ಭೀಮರಾಯ್ ಪಾಟೀಲ್ ಅವರು. ಆ ಒಂದು ಕ್ರೆಡಿಟ್ ಅವ್ರಿಗೆ ಸೇರ್ಬೇಕು. ಮುಂದಾಳತ್ವ ವಹಿಸಿದ್ದು ಭೀಮರಾಯ್ ಪಾಟೀಲ್ ಅವರು, ಮತ್ತೆ ಸುನಿಲ್ ಔರಾದಿ, ಮತ್ತೆ ಭೀಮರಾವ್ ಪೂಜಾರಿ ಅವರು. ಅವರೆಲ್ಲ ಇಲ್ಲಿ ಅತ್ಯುತ್ತಮವಾಗಿ ಅವರು ಆರ್ಗನೈಸ್ ಮಾಡಿ ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ವೇದಿಕೆಯನ್ನು ನಿರ್ಮಿಸಿಕೊಟ್ರು ನಮ್ಮ ಗುರುಗಳಿಗೆ ಎಲ್ಲರಿಗೆ ಸೇರ್ಲಿಕ್ಕೆ, ಅವರ ಆಶೀರ್ವಾದವನ್ನು ನಾವು ಪಡ್ಕೊಳ್ಳಿಕ್ಕೆ. ಸೊ ಈಗ ತಡವಾಗಿ ಆದ್ರೂ ಕೂಡ ಇಲ್ಲ, ಏನಂತಂದ್ರೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ನಮ್ಮ ನೆನಪುಗಳನ್ನು ನಾವು ನೆನಪಿನ ಬುತ್ತಿ ಬಿಚ್ಚಿ ನೆನಪುಗಳನ್ನು ಮೆಲುಕು ಹಾಕೋದೇ ಈ ಕಾರ್ಯಕ್ರಮದ ಉದ್ದೇಶ. ಸೊ ನಾವು ಪ್ರತಿ ವರ್ಷ ಮಾಡಬೇಕು ಈ ಕಾರ್ಯಕ್ರಮ ಅಂತೇಳಿ ನಾವು ಅನ್ಕೊಂಡಿದ್ದೀವಿ. ಇದಕ್ಕಿಂತ ಚೆನ್ನಾಗಿ ನಾವು ಆರ್ಗನೈಸ್ ಮಾಡ್ತೀವಿ. ನಿಮ್ಮ ಗೈಡೆನ್ಸ್ ನಮಗೆ ಇರ್ಲಿ ಅಂತೇಳಿ ಹೇಳ್ತಾ ನನ್ನ ಒಂದು ಈ ಪ್ರಾಸ್ತಾವಿಕ